ಇರಾನ್ ಯುದ್ಧ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಡ್ತಾನೆ ಇದ್ದಾರೆ. ಆದರೆ ಇರಾನ್ ಮಾತ್ರ ಯಾವುದಕ್ಕೂ ಜಗ್ಗುತ್ತಿಲ್ಲ. ಇದೀಗ 24 ಗಂಟೆಗಳ ಕಾಲ ಡೆಡ್ಲೈನ್ ಕೊಟ್ಟಿರುವ ಟ್ರಂಪ್ ಹರ್ಮುಜ್ ಜಲಸಂಧಿಯನ್ನ ಮುಕ್ತ ಮಾಡದೇ ಇದ್ರೆ ಭೀಕರ ದಾಳಿ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಮಂಗಳವಾರ ರಾತ್ರಿ 8 ಗಂಟೆ ತನಕ ಡೆಡ್ಲೈನ್ ಎಂದಿದ್ದು, ಆ ಬಳಿಕ ಬೃಹತ್ ಸೇತುವೆಗಳು, ವಿದ್ಯುತ್ ಸ್ಥಾವರಗಳನ್ನ ಗುರಿಯಾಗಿಸಿ ದಾಳಿ ಮಾಡ್ತೇವೆ ಅಂತ ಇರಾನ್ಗೆ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಟ್ರಂಪ್ ವಾರ್ನಿಂಗ್ ಬೆನ್ನಲ್ಲೇ ಮತ್ತೊಂದು ಕಡೆ ಸಂಧಾನ ಮಾತುಕತೆ ಪ್ರಸ್ತಾಪವು ತೆರೆಮರೆಯಲ್ಲಿ ನಡೆಯುತ್ತಾ ಇದೆ. ಹಾಗೆ ಈ ಸಂಬಂಧ ಇರಾನ್ ಹಾಗೂ ಅಮೆರಿಕಕ್ಕೆ 45 ದಿನಗಳ ಮಧ್ಯಂತರ ಕದನ ವಿರಾಮ ಘೋಷಣೆ ಬಗ್ಗೆ ಮಿತ್ರ ಪಕ್ಷಗಳು ಒತ್ತಾಯ ಮಾಡಿದ್ದು, ಮುಂದಿನ 45 ದಿನಗಳಲ್ಲಿ ಪೂರ್ಣ ಕದನ ವಿರಾಮದ ಬಗ್ಗೆ ಮಾತುಕತೆ ನಡೆಸಿ ಅಂತಿಮ ನಿರ್ಧಾರಕ್ಕೆ ಬನ್ನಿ ಎಂದು ಸಲಹೆಯನ್ನು ನೀಡಿದ್ದಾರೆ. ಪಾಕಿಸ್ತಾನ, ಟರ್ಕಿ, ಈಜಿಪ್ಟ್ ಈ ಪ್ರಸ್ತಾಪವನ್ನು ಮುಂದಿಟ್ಟಿದ್ದು, ಮುಂದಿನ 48 ಗಂಟೆಗಳಲ್ಲಿ ಮಧ್ಯಂತರ ಕದನ ಘೋಷಣೆಯಾಗುವ ನಿರೀಕ್ಷೆ ಎಂದು ವರದಿಯಾಗಿದೆ. ಒಂದು ಕಡೆ ವಾರ್ನಿಂಗ್, ಮತ್ತೊಂದು ಕಡೆ ಸಂಧಾನ. ಈ ನಡುವೆ ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ IRGC ಇಂಟೆಲಿಜೆನ್ಸ್ ಮುಖ್ಯಸ್ಥರನ್ನ ಹತ್ಯೆ ಮಾಡಲಾಗಿದೆ. ಮೇಜರ್ ಜನರಲ್ ಮಜೀದ್ ಖಡೇಮಿಯನ್ನ ಹತ್ಯೆ ಮಾಡಿರುವುದಾಗಿ ಇಸ್ರೇಲ್ ಘೋಷಣೆಯನ್ನು ಮಾಡಿಕೊಂಡಿದೆ. ಯುದ್ಧ ಶುರುವಾದ 38 ದಿನಗಳಿಂದ ಅಮೆರಿಕ ಇಸ್ರೇಲ್ ಪಡೆಗಳು ಪ್ರಮುಖ ನಾಯಕರನ್ನ ಹತ್ಯೆ ಮಾಡುತ್ತಲೇ ಸಾಗಿವೆ. ಹಾಗೆ ಇಸ್ರೇಲ್ ರಕ್ಷಣಾ ಸಚಿವರು ಮಾತನಾಡಿ, ನಾವು ಇದೇ ರೀತಿ ಒಬ್ಬೊಬ್ಬರನ್ನೇ ಹತ್ಯೆ ಮಾಡುತ್ತಲೇ ಸಾಕ್ತೇವೆ ಎಂದು ಘೋಷಿಸಿದ್ದಾರೆ. 24 ಗಂಟೆಗಳ ವಾರ್ನಿಂಗ್ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಇರಾನ್ಗೆ ಅಲರ್ಟ್ ಮೆಸೇಜ್ ಕಳಿಸಿದ್ದಾರೆ. ಒಪ್ಪಂದಕ್ಕೆ ಬರ್ತಿರೋ ಅಥವಾ ನಾವು ನಿಮ್ಮ ಮೇಲೆ ಬಾಂಬ್ ದಾಳಿ ಮಾಡುವುದೋ ಅಂತ ನೇರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ಹರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಮುಕ್ತ ಮಾಡಿದ್ರೆ ಮಾತುಕತೆಗೆ ಸಿದ್ಧ. ಒಂದು ವೇಳೆ ಹರ್ಮುಜ್ ಜಲಸಂಧಿ ಮುಕ್ತ ಮಾಡದಿದ್ರೆ ಬಾಂಬ್ ದಾಳಿ ಮಾಡ್ತೇವೆ ಅಂದಿದ್ದಾರೆ. ಈ ನಡುವೆ ಇಸ್ರೇಲ್ ಪಡೆಗಳು ಇರಾನ್ನ ಸ್ಟೀಲ್ ಅಂಡ್ ಪೆಟ್ರೋಕೆಮಿಕಲ್ ಸಂಸ್ಥೆ ಮೇಲೆ ದಾಳಿ ಮಾಡಿವೆ. ಡೊನಾಲ್ಡ್ ಟ್ರಂಪ್ ಡೆಡ್ಲೈನ್ ಕೊಟ್ಟಿದ್ದು, ಇರಾನ್ನಲ್ಲಿ ಬಾಂಬ್ ಮಳೆ ಸುರಿಸಿ ನರಕ ಮಾಡ್ತೇವೆ ಎಂದಿದ್ದಾರೆ. ವಾಷಿಂಗ್ಟನ್ ಹಾಗೂ ಟೆಹರಾನ್ಗೆ ಒಪ್ಪಂದದ ಪ್ರಸ್ತಾವನೆಯು ಸಲ್ಲಿಕೆಯಾಗಿದ್ದು, ಇರಾನ್ ಮಾತ್ರ ಏಕಾಏಕಿ ಹಾರ್ಮುಜ್ ಜಲಸಂಧಿ ತೆರೆಯುವ ಯಾವ ಪ್ರಸ್ತಾಪವೂ ನಮ್ಮ ಮುಂದಿಲ್ಲ ಎಂದಿದೆ. ಅಂದರೆ ಅಮೆರಿಕ ಕೊಟ್ಟಿರುವ ಡೆಡ್ಲೈನ್ಗೂ ಇರಾನ್ ಸೊಪ್ಪು ಹಾಕಿಲ್ಲ ಎನ್ನುವಂತಾಗಿದೆ. ಇರಾನ್ ಅಮೆರಿಕ ವಿರುದ್ಧ ಯುದ್ಧ ಮಾಡ್ತಿದ್ದಾರೆ. ಕಳೆದ 38 ದಿನಗಳಿಂದ ಅಮೆರಿಕಕ್ಕೆ ಬಗ್ಗದೆ ತನ್ನೆಲ್ಲ ನಾಯಕರನ್ನ ಕಳೆದುಕೊಂಡಿರೋ ಯುದ್ಧವನ್ನ ಅಂತ್ಯ ಮಾಡುವುದಕ್ಕೆ ತಯಾರಿಲ್ಲ ಎಂದು ತಿರುಗೇಟು ನೀಡ್ತಾ ಇದೆ. ಆದರೆ ದೀರ್ಘಕಾಲದ ಸ್ನೇಹಿತ ಇರಾನ್ನಿಂದ ನಾರ್ತ್ ಕೊರಿಯಾ ಮಾತ್ರ ಅಂತರ ಕಾಯ್ದುಕೊಂಡಿದ್ದು, ಅಮೆರಿಕ ಜೊತೆಗೆ ಮಾತನಾಡುವುದಕ್ಕೆ ಮುಕ್ತವಾಗಿದೆ ಎಂದು ಸೌತ್ ಕೊರಿಯಾ ನಾಯಕರು ಕಿಚಾಯಿಸಿದ್ದಾರೆ. ಅಮೆರಿಕದಲ್ಲಿ ಭಾನುವಾರ ರಾತ್ರಿ ಗನ್ ಫೈರ್ ನಡೆದಿದೆ. ಇರಾನ್ ಮೇಲೆ ಅಮೆರಿಕ ದಾಳಿ ಆಗ್ತಾ ಇರುವ ಬೆನ್ನಲ್ಲೇ ವೈಟ್ ಹೌಸ್ ಸಮೀಪದಲ್ಲೇ ಗುಂಡಿನ ದಾಳಿಯಾಗಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಅಮೆರಿಕ ಗುಪ್ತಚರ ವಿಭಾಗ ಈ ಬಗ್ಗೆ ಮಾಹಿತಿ ನೀಡಿದ್ದು, ವೀಕೆಂಡ್ ಆಗಿದ್ರಿಂದ ಟ್ರಂಪ್ ವೈಟ್ ಹೌಸ್ನಲ್ಲೇ ವಾಸ್ತವ್ಯ ಹೂಡಿದ್ರು. ಆದರೆ ಗುಂಡಿನ ದಾಳಿ ಬಗ್ಗೆ ತನಿಖೆ ಮಾಡಲಾಗ್ತಾ ಇದೆ. ಯಾವುದೇ ವ್ಯಕ್ತಿ ಪತ್ತೆಯಾಗಿಲ್ಲ. ಘಟನೆ ಬಳಿಕ ಭದ್ರತೆಯಲ್ಲಿ ಹೆಚ್ಚಳ ಮಾಡಿದ್ದೇವೆ ಅಂತ ಮಾಹಿತಿ ನೀಡಿದ್ದಾರೆ. ಇದೀಗ ವಾರ ಎಫೆಕ್ಟ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬೆಂಗಳೂರಿನ ಸ್ಟಾರ್ ಹೋಟೆಲ್ಸ್ ಮೇಲೆ ಯುದ್ಧದ ಪರಿಣಾಮ ಬೀರಿದೆ. ಐಷಾರಾಮಿ ಹಾಗೂ ಸಾಮಾನ್ಯ ಹೋಟೆಲ್ಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ವ್ಯವಹಾರ ಇಳಿಕೆಯಾಗಿದೆ. ಲಾಡ್ಜಿಂಗ್, ಬೋರ್ಡಿಂಗ್ ಇಲ್ಲದೆ ಭಾರಿ ಸಂಕಷ್ಟ ಅನುಭವಿಸುವಂತಾಗಿದೆ. ಯುದ್ಧದ ಹಿನ್ನೆಲೆ ಬಹುರಾಷ್ಟ್ರೀಯ ಕಂಪನಿಗಳ ಸಭೆ ರದ್ದುವಾಗಿದ್ದು, MNC ಕಂಪನಿಗಳ ವಾರ್ಷಿಕ ಸಭೆ, ವಿದೇಶಿ ಪ್ರತಿನಿಧಿಗಳ ಸಭೆ ರದ್ದು ಆಗಿರುವುದು ಸಾಕಷ್ಟು ನಷ್ಟ ಉಂಟು ಮಾಡುವಂತೆ ಮಾಡಿದೆ. ಕೊಲ್ಲಿ ದೇಶಗಳಿಂದ ಬರ್ತಿದ್ದ ವಿಮಾನಗಳು ಬಂದಾಗಿದ್ದು, ಬೆಂಗಳೂರು ಸೇರಿ ರಾಜ್ಯಕ್ಕೆ ಬರ್ತಿದ್ದ ಪ್ರವಾಸಿಗರ ಸಂಖ್ಯೆ ಇಳಿಕೆಯಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ 30% ರೂಮ್ ಬುಕಿಂಗ್ ಕಡಿತ ಆಗಿದೆ. ಒಂದು ತಿಂಗಳಲ್ಲಿ 200 ಕೋಟಿಗೂ ಅಧಿಕ ಕೋತ ಆಗಿರುವ ಅಂದಾಜಿದೆ. ಪ್ರವಾಸಿಗರ ನೆಚ್ಚಿನ ತಾಣ ಮೈಸೂರಿನಲ್ಲೂ ಯುದ್ಧದ ಪರಿಣಾಮ ಜೋರಾಗಿದೆ. ಹೋಟೆಲ್, ಲಾಡ್ಜ್, ರೆಸಾರ್ಟ್, ಹೋಮ್ ಸ್ಟೇಗಳು ಖಾಲಿಯಾಗಿವೆ. ಪ್ರವಾಸೋದ್ಯಮಕ್ಕೆ ಕೊಲ್ಲಿ ಯುದ್ಧ ಕೊಳ್ಳಿ ಇಟ್ಟಂತಾಗಿದೆ. ಮೈಸೂರಿನಲ್ಲಿ ಪ್ರವಾಸೋದ್ಯಮ ಸಂಪೂರ್ಣ ಕುಸಿತ ಆಗಿದ್ದು, 40% ಹೋಟೆಲ್ ರೂಮ್ಗಳು ಖಾಲಿಯಾಗಿದೆ. ವಾರಾಂತ್ಯದಲ್ಲೂ ಪ್ರವಾಸಿಗರು ಬರ್ತಾನೇ ಇಲ್ಲ. ವಿದೇಶಿ ಪ್ರವಾಸಿಗರಂತೂ ಮೈಸೂರಿನಲ್ಲಿ ಕಾಣೋದೇ ಇಲ್ಲ. ಅರಮನೆ ನೋಡಲು ಜನ ಬರ್ತಾ ಇಲ್ಲ. ಮೈಸೂರಿನ ಸುತ್ತಮುತ್ತ ತಾಣಗಳು ಕೂಡ ಖಾಲಿಯಾಗಿವೆ. ಉದ್ಯಮಕ್ಕೆ ಕಾರಣ ಏನಂತಂದರೆ, ಕಮರ್ಷಿಯಲ್ ಗ್ಯಾಸು ಸಮಸ್ಯೆ ಇತ್ಯರ್ಥ ಆಗಿಲ್ಲ. ಸಾಕಷ್ಟು ಹೋಟೆಲ್ಗಳು ಮುಚ್ಚಿದೆ. ಆಮೇಲೆ ಜನ ಕೂಡ ಪ್ರವಾಸಿಗರು ಹೆದರ್ತಾ ಇದ್ದಾರೆ. ಪ್ರವಾಸೋದ್ಯಮ ಮೈಸೂರು ಹೇಗೆ ಹೋಗೋದು, ಊಟ ತಿಂಡಿ ಸರಿಯಾಗಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲ ಕಡೆನೂ ಸಮಸ್ಯೆ ಆಗಿಬಿಟ್ಟಿದೆ. ಕೆಲವು ಹೋಟೆಲ್ಗಳಲ್ಲಿ ಮುಚ್ಚಿದ್ದಾವೆ, ಕೆಲವು ಹೋಟೆಲ್ಗಳಲ್ಲಿ ಐಟಮ್ ಕಡಿಮೆ ಮಾಡಿದ್ದಾರೆ. ಮೈಸೂರಿಗೆ ಯಾರೇ ಥರ ಟೂರಿಸ್ಟ್ ಬರ್ತಾ ಇಲ್ಲ. ರೆಸ್ಟೋರೆಂಟ್ ಆಗ್ಬೋದು,
ಮತ್ತು ಹೋಟೆಲ್ಸ್ ಆಗ್ಬೋದು ಎಲ್ಲ ಖಾಲಿ ಹೊಡಿತಾ ಇದೆ. ವ್ಯಾಪಾರ ಎಲ್ಲ ಕುಸ್ತಿದೆ. ಮೇಜರು ವಾರ್ ನಡೀತಾ ಇದೆ. ಅದೇ ಟೂರಿಸಮ್ ಯಾರೂ ಬರ್ತಾಯಿಲ್ಲ. ಪ್ರವಾಸೋದ್ಯಮ ಇಲಾಖೆ ತುಂಬಾ ಕುಸ್ತಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಮಹಾಯುದ್ಧದ ಆಘಾತ ಉತ್ತರ ಕನ್ನಡ ಜಿಲ್ಲೆ ಪ್ರವಾಸೋದ್ಯಮದ ಮೇಲೆ ಕರಿನೆರಳು ಬೀರಿದೆ. ಪ್ರವಾಸಿ ತಾಣಗಳು ಬಣ ಎನ್ನುತ್ತಿರುವುದು ಆರ್ಥಿಕತೆಗೆ ಪೆಟ್ಟು ಕೊಟ್ಟಂತಾಗಿದೆ. ದಾಂಡೇಲಿ, ಗೋಕರ್ಣ, ಮುರುಡೇಶ್ವರ, ಕಾರವಾರದಲ್ಲಿ ಜನರು ಬಾರದೆ ಖಾಲಿ ಎನ್ನುವಂತಾಗಿದೆ. ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಇಳಿಮುಖ ಆಗಿದೆ. ಯುದ್ಧದ ಬಳಿಕ ಪ್ರವಾಸೋದ್ಯಮದಲ್ಲಿ ಭಾರಿ ಕುಸಿತ ಆಗಿದ್ದು ವಾರಕ್ಕೆ 8 ರಿಂದ 10 ಕೋಟಿ ಲಾಭ ಆಗ್ತಾ ಇತ್ತು. ಯುದ್ಧದ ಬಳಿಕ ಆದಾಯ 4 ಕೋಟಿಗೆ ಕುಸಿದಿದೆ ಎನ್ನುತ್ತಿದ್ದಾರೆ. ಗ್ಯಾಸ್ ಇಲ್ಲದೆ ಪ್ರವಾಸಿಗರು ಕೇಳಿದ ತಿಂಡಿ ಕೊಡಲಾಗ್ತಾ ಇಲ್ಲ. ಪ್ರವಾಸಿಗರ ಬುಕ್ಕಿಂಗ್ ಶೇಕಡ 50ರಷ್ಟು ಕುಸಿದಿದೆ ಎನ್ನುವ ಮಾಹಿತಿ ಸಿಕ್ಕಿದೆ. ಹಾಸನ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಯುದ್ಧಾಘಾತ ನೀಡಿದೆ. ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಯುದ್ಧದ ಬಿಸಿ ತಟ್ಟಿದೆ. ಗ್ಯಾಸ್ ಸಿಗದೆ ಊಟದ ಸಮಸ್ಯೆ ಎದುರಾಗಿದ್ದು ಜನರು ರೆಸಾರ್ಟ್ಗಳತ್ತ ಬರ್ತಾ ಇಲ್ಲ. ಗಣನೀಯವಾಗಿ ಕಡಿಮೆಯಾಗಿದೆ ಪ್ರವಾಸಿಗರ ಸಂಖ್ಯೆ. ವೀಕೆಂಡ್ಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಬಿಸಿನೆಸ್ ಮಾಡ್ತಿದ್ದವರಿಗೂ ವ್ಯಾಪಾರ ಇಲ್ಲದೆ ಕಂಗಾಲಾಗುವಂತೆ ಆಗಿದೆ. ಅದರಲ್ಲೂ ಕರ್ನಾಟಕದ ಸಕಲೇಶಪುರದ ವಿವಿಧ ಪ್ರೇಕ್ಷಣೀಯ ಸ್ಥಳಗಳಿದ್ದು ಇದನ್ನು ವೀಕ್ಷಿಸಲು ಸಾವಿರಾರು ಪ್ರೇಕ್ಷಕರು ಬರುತ್ತಾರೆ. ಹಾಗಾಗಿ ಸಕಲೇಶಪುರದ ಸುತ್ತಮುತ್ತ ಅನೇಕ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ನಡೆಯುತ್ತಿದ್ದು, ಆದರೆ ಯುದ್ಧದಿಂದಾಗಿ ಅನೇಕ ಕಡೆ ಅನಿಲದ ಕೊರತೆ ಎದ್ದು ಕಾಣುತ್ತಿದ್ದು ಪ್ರವಾಸಿಗರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಬೆಂಗಳೂರಿನಲ್ಲಿರುವ ರಾಜ್ಯ ಬಿಜೆಪಿ ಕಚೇರಿಗೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಪರದಾಡುವಂತಾಗಿದೆ. ವಿದ್ಯುತ್ ಒಲೆ ಮೊರೆ ಹೋಗಿದ್ದಾರೆ ಬಿಜೆಪಿ ಕಚೇರಿಯ ಸಿಬ್ಬಂದಿ. ನಿನ್ನೆಯಿಂದ ವಿದ್ಯುತ್ ಒಲೆಯಲ್ಲೇ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ವಿದ್ಯುತ್ ಬಯೋ ಒಲೆ ಮೂಲಕ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ರಾಜ್ಯ ಕಚೇರಿ ಜಗನ್ನಾಥ ಭವನದಲ್ಲಿ ಯುದ್ಧ ಪರಿಣಾಮ ತಟ್ಟಿದೆ. ರಾಜಕೀಯ ಸುದ್ದಿಗಳನ್ನು ನೋಡೋಣ. ದಾವಣಗೆರೆಯಲ್ಲಿ ಭರ್ಜರಿ ಚುನಾವಣಾ ಪ್ರಚಾರ ಮಾಡ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಜಾಲಿನಗರದ ರಸ್ತೆ ಪಕ್ಕದಲ್ಲಿ ಹಾಕಿದ್ದ ಪೆಂಡಾಲ್ ಕೆಳಗೆ ಕುಳಿತು ಬಿಸಿ ಬಿಸಿ ಬೆಣ್ಣೆ ದೋಸೆ ಸವಿದಿದ್ದಾರೆ. ಸಿಎಂಗೆ ಎಸ್ಎಸ್ ಮಲ್ಲಿಕಾರ್ಜುನ್ ಅವರೇ ಬೆಣ್ಣೆ ದೋಸೆ ಬಡಿಸಿದ್ದಾರೆ. ಇನ್ನು ದಾವಣಗೆರೆಯ ಬೂದಾಳ್ ರಸ್ತೆಯಲ್ಲಿರುವಂತಹ ದುಗ್ಗಮ್ಮ ಕಣದಲ್ಲಿ ಸಿಎಂ ಬಹಿರಂಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ಮುಸ್ಲಿಂ ನಾಯಕರು, ಮೌಲ್ವಿಗಳು ಸಿಎಂ ಸಿದ್ದರಾಮಯ್ಯ ಆಶೀರ್ವಾದ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡೊಳ್ಳು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಸಮರ್ಥ್ಗೆ ಮತ ನೀಡುವಂತೆ ಕೇಳಿಕೊಂಡಿದ್ದಾರೆ. ಏಪ್ರಿಲ್ 9ರಂದು ಚುನಾವಣೆ ಇದೆ. ನಮ್ಮ ಅಭ್ಯರ್ಥಿಗೆ ಮತ ಕೊಟ್ಟು ಗೆಲ್ಲಿಸಬೇಕು. ಎಲ್ಲರೂ ಮತದಾನದ ಹಕ್ಕು ಚಲಾಯಿಸಬೇಕು. ಕಾಂಗ್ರೆಸ್ ಚಿಹ್ನೆಗೆ ಮತ ನೀಡಿ. ಸಮರ್ಥ್ನ ವಿಧಾನಸೌಧಕ್ಕೆ ಕಳುಹಿಸಿಕೊಡಿ. ನಮ್ಮ ಸರ್ಕಾರ ಇನ್ನೂ 2 ವರ್ಷ ಇರುತ್ತೆ. ಸಮರ್ಥ್ ಗೆದ್ರೆ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. 9ನೇ ತಾರೀಕು ಉಪಚುನಾವಣೆ ನಡೀತಾ ಇದೆ. ಅವತ್ತು ನೀವೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಅವರನ್ನು ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ಪ್ರಭಾ ಮಲ್ಲಿಕಾರ್ಜುನ ಅವರು ಮತ್ತು ಮಲ್ಲಿಕಾರ್ಜುನ್ ಅವರು ನಿಮ್ಮಲ್ಲಿ ಮನವಿ ಮಾಡಿದ್ದಾರೆ. ದಯಮಾಡಿ ನೀವೆಲ್ಲರೂ ಕೂಡ ತಪ್ಪಿಸ್ಕೋಬಾರದು. ಯಾಕಂತಂದ್ರೆ ಈ ವೋಟ್ ಇದೆಯಲ್ಲ, ಹಕ್ಕಿದೆಯಲ್ಲ, ಸಂವಿಧಾನಬದ್ಧವಾಗಿ ಕೊಟ್ಟಿರ್ತಕ್ಕಂಥ ಹಕ್ಕು. ಈ ಹಕ್ಕನ್ನು ಚಲಾಯಿಸ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗ್ಬೇಕು. ಅಷ್ಟಕ್ಕೆ ತಾವೆಲ್ಲ ಮತ ಹಾಕಿ ಸಮರ್ಥ ಅವರನ್ನ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಾನು ಕೂಡ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಚುನಾವಣಾ ಪ್ರಚಾರದ ನಡುವೆಯೂ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಕರ್ನಾಟಕದಲ್ಲಿ 9 ವರ್ಷ ಅಧಿಕಾರದಲ್ಲಿ ಇದ್ರು. ನಾವು ಕೆಲಸ ಮಾಡಿದ್ದನ್ನು ಹೇಳಿ ಓಟು ಕೇಳ್ತೀವಿ. ಆದರೆ ಬಿಜೆಪಿ ಅವರಿಗೆ ನನ್ನನ್ನು ಟೀಕೆ ಮಾಡೋದೇ ಕೆಲಸ ಆಗಿದೆ. ನಾನು ಬಡವರ ಪರ ಕೆಲಸ ಮಾಡ್ತಿದ್ದೇನೆ. ಎಲ್ಲ ಜಾತಿ ಧರ್ಮ ಒಳಗೊಂಡ ಪಕ್ಷ ಕಾಂಗ್ರೆಸ್. ಆದರೆ ಬಿಜೆಪಿ ಧರ್ಮ ಒಡೆಯುವ ಕೆಲಸ ಮಾಡ್ತಿದ್ದಾರೆ. ಯಡಿಯೂರಪ್ಪಗೆ ನಾಚಿಕೆ ಆಗಲ್ಲ. ಒಬ್ಬೊಬ್ಬರಿಗೆ 25 ಕೋಟಿ ಕೊಟ್ಟು ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಬಿಜೆಪಿಯವರು ಕಡು ಭ್ರಷ್ಟರು.
ಯತ್ನಾಳ್ ಕರೆ ತಂದು ಪ್ರಚಾರ ಮಾಡ್ತಿದ್ದಾರೆ. ಆದರೆ ನಮ್ಮ ಅಭ್ಯರ್ಥಿ ಗೆಲ್ಲೋದು ಖಚಿತ ಅಂತ ಹೇಳಿದ್ದಾರೆ. ಬಿಜೆಪಿ ಕರ್ನಾಟಕದಲ್ಲಿ 9 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು. 9 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು. ಈ 9 ವರ್ಷಗಳಲ್ಲಿ ಅವರು ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು, ನಾವು 9 ವರ್ಷಗಳಲ್ಲಿ ಇಂತಿಂಥ ಕೆಲಸಗಳನ್ನು ಮಾಡಿದ್ದೇವೆ, ಅವರು ಯಾವ ಕೆಲಸ ಮಾಡಿದ್ದೀವಿ ಅಂತ ಹೇಳಲ್ಲ, ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅಂತ ಹೇಳಲ್ಲ. ಅದ್ರ ಬದಲಿಗೆ ಸಿದ್ದರಾಮಯ್ಯನನ್ನ ಟೀಕೆ ಮಾಡೋದು, ನಮ್ಮ ಸರ್ಕಾರವನ್ನ ಟೀಕೆ ಮಾಡೋದು. ಯಾಕೆ ಮಾಡ್ತಾರೆ ಅಂತಂದ್ರೆ, ನಾನು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಟೀಕೆ. ಉಪಚುನಾವಣೆ ಕಣ ರಂಗೇರಿದ್ದು ಎರಡೂ ಪಕ್ಷಗಳು ಭರ್ಜರಿ ಪ್ರಚಾರ ಮಾಡ್ತಾ ಇವೆ. ಉಪಚುನಾವಣೆ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ನಮಗೆ ಬಾಗಲಕೋಟೆ, ದಾವಣಗೆರೆ ಎರಡೂ ಕಡೆ ಗೆಲುವಿನ ಭರವಸೆ ಇದೆ. ಕಾಂಗ್ರೆಸ್ಗೆ ಸೋಲುವ ಭೀತಿ ಇದೆ. ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಗೆಲ್ಲುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಉಪಚುನಾವಣೆಯಲ್ಲಿ ನಾವೇ ಗೆಲ್ತೀವಿ, ಕುಟುಂಬ ರಾಜಕಾರಣಕ್ಕೆ ಸೋಲಾಗುತ್ತದೆ ಎಂದಿದ್ದಾರೆ. ಸಾಲಗಾರ ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ, ದಾವಣಗೆರೆಯಲ್ಲೂ ಗೊಂದಲ ಇದೆ. ಮುಸ್ಲಿಮರು ವೋಟ್ ಮಾಡಲ್ಲ ಅಂತ ಕೂತಿದ್ದಾರೆ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅವ್ರ ಮನೆಯಲ್ಲೇ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅವ್ರ ಮನೆಯಲ್ಲೇ ಗೊಂದಲ ಇದೆ. ಈಗಿರುವಂಥ ಅವರ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಸೋಲ್ತಿರಿ ಅಂತ ಮಾಹಿತಿ ಬಂದು ಕೇರಳಗೆ ಹೋಗಿದ್ದಂಥ ಮುಖ್ಯಮಂತ್ರಿ ಮತ್ತೆ ವಾಪಸ್ ಓಡಿ ಬಾಗಲಕೋಟೆಗೆ ಬರ್ತಾ ಇದೆ. ಕಳೆದ 3 ವರ್ಷದ ಅಭಿವೃದ್ಧಿ ಶೂನ್ಯ. ಕರ್ನಾಟಕವನ್ನ ಸಾಲಗಾರರ ರಾಜ್ಯವನ್ನ ಮಾಡದಂಥದ್ದು ಸಿದ್ದರಾಮಯ್ಯ. ಅಭಿವೃದ್ಧಿ ಇಲ್ಲ, ಅನ್ನಭಾಗ್ಯಕ್ಕೆ. ಇಡೀ ದೇಶದಲ್ಲಿ ಏನು ಚುನಾವಣೆ ನಡೀತಾ ಇದೆ, ವೆಸ್ಟ್ ಬೆಂಗಾಲ್ದಲ್ಲಿ ಕಾಂಗ್ರೆಸ್ ಈಸ್ ನೋವೇರ್. ಆನಂತರ ಅಸ್ಸಾಂದಲ್ಲಿ ಉಚಿತ ಘೋಷಣೆ ಉಚಿತ, ಸೋಲು ಖಚಿತ ಅನ್ನುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಭಾಳ ಹೆವಿಲಿ ದೇ ಆರ್ ಲೂಸಿಂಗ್. ಇದೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಪಾರ್ಟಿಯ ಭ್ರಷ್ಟಾಚಾರ, ದುರಾಡಳಿತ. ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಾನು ದಾವಣಗೆರೆಯ ಜನತೆಗೆ ಒಂದು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಮನೆಯಲ್ಲಿ ಇವರ ತಾತ ಇದ್ದಾಗ ಅವರು MLA ಮಂತ್ರಿ, ಈಗ ಮಗ MLA ಮಂತ್ರಿ, ಅವರ ಹೆಂಡತಿ ಧರ್ಮಪತ್ನಿ MP. ಈಗ ಇವ್ರ ಮಗ MLA ಆದ ಅಂತಂದ್ರೆ ದಾವಣಗೆರೆಯ ಅಕ್ಕಪಕ್ಕದಲ್ಲಿ ಇನ್ನು ಬೇರೆ ಕ್ಷೇತ್ರಗಳನ್ನು ಹುಡುಕಿ ಇನ್ನು ಉಳಿದ ಫ್ಯಾಮಿಲಿ ಒಳಗೆ ಯಾರಿಗಿದ್ದಾರೆ ಅವರಿಗೆಲ್ಲ ಕೊಟ್ಟು MLA. ಮಂಡ್ಯಕ್ಕೆ ಕೈಗಾರಿಕೆ ತಂದೆ ತರ್ತೇನೆ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ದಿಶಾ ಸಭೆಯಲ್ಲಿ ಹೇಳಿದ್ದಾರೆ. ಕೈಗಾರಿಕಾ ಸ್ಥಾಪನೆ ವಿಚಾರ ಚರ್ಚೆ ಮಾಡಿದ್ದು, ಮಂಡ್ಯ ಜಿಲ್ಲೆಯ ಯುವ ಜನತೆಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಕೈಗಾರಿಕೆ ತರಲು ಕೇಂದ್ರ ಸರ್ಕಾರದಿಂದ 780 ಕೋಟಿ ಹಣ ಖರ್ಚು ಮಾಡಲು ಸಿದ್ಧವಿದೆ. ಮೇ ತಿಂಗಳಿನಲ್ಲಿ ಗುದ್ದಲಿ ಪೂಜೆ ಮಾಡಲು ಮುಂದಾಗಿದ್ದೇವೆ. ARAI ತಂಡ ಪರಿಶೀಲನೆ ಮಾಡಿ ವರದಿ ಸಲ್ಲಿಸಿದೆ. ಯಾವುದೇ ಕಾರಣಕ್ಕೂ ARAI ಯೋಜನೆ ಮಾಡಿಯೇ ಸಿದ್ಧ ಎಂದು ಕುಮಾರಸ್ವಾಮಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ARAI ಕೇಂದ್ರ ಯೋಜನೆಗೆ ಆರಂಭದಲ್ಲೇ ವಿಘ್ನ ಎಂಬ ವರದಿ ಬಂದಿದೆ. ನಮ್ಮ ಇಲಾಖೆಯಿಂದ 780 ಕೋಟಿ ವೆಚ್ಚದಲ್ಲಿ ಕೇಂದ್ರ ಸ್ಥಾಪನೆ ಆಗಲಿದೆ. ಈ ವಿಚಾರ 8 ರಿಂದ 10 ದಿನಗಳ ಒಳಗೆ ಕ್ಯಾಬಿನೆಟ್ಗೆ ಬರಲಿದೆ. ನನಗೆ ಈ ಜಿಲ್ಲೆಯ ಜನರ ಋಣ ತೀರಿಸಬೇಕಾಗಿದೆ ಅಂತ ಹೇಳಿದರು. 780 ಕೋಟಿ ಹಣ ನಮ್ಮ ಇಲಾಖೆಯಿಂದ ಖರ್ಚು ಮಾಡೋದಕ್ಕೆ ಕ್ಯಾಬಿನೆಟ್ ಅಪ್ರೂವಲ್ಗೆ ಒಂದು ವಾರ ದಿವಸ ಹೋಗ್ತದೆ. ನಾನು ಮೇ ತಿಂಗಳಲ್ಲಿ ಬುದ್ಧಿ ಪೂಜೆ ಮಾಡಿಸ್ಬೇಕು. ನಮ್ಮ ರವಿಯವರು ಭಾಳ ಚರ್ಚೆ ಮಾಡೋದು ಆ ಮಂತ್ರಿ ಜಾಗ ಕೊಡ್ತೀನಿ ಬಸಳ ಒಂದು ಮಾಡಲಿ ಅಂತ ಟೆಸ್ಟಿಂಗ್ ಏಜೆನ್ಸಿನ ARAI ಹಾಕಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೆ. 780 ಕೋಟಿ ಹಣ. ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ನನ್ನ ಸಂಸಾರ ಹಾಳು ಮಾಡಿದ್ದಾರೆ, ನನ್ನ ಪತ್ನಿ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ವ್ಯಕ್ತಿಯೊಬ್ಬರು ಕುಮಾರಸ್ವಾಮಿ ಕಾಲಿಗೆ ಬಿದ್ದು ಗೋಳಾಡಿದ್ದಾರೆ. ಈ ಆರೋಪದ ಬಗ್ಗೆ ಮಾತನಾಡಿರುವ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಇದು ರಾಜಕೀಯ ಪ್ರೇರಿತ, ನನ್ನ ಮೇಲಿನ ಆರೋಪ ಸತ್ಯಕ್ಕೆ ದೂರವಾದಂಥದ್ದು, ಇದು ರಾಜಕೀಯ ಪ್ರೇರಿತ ಘಟನೆ ಅಷ್ಟೇ ಎಂದಿದ್ದಾರೆ.
ಮಂಡ್ಯದಲ್ಲಿ ಮಾತನಾಡಿದ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಈತನ ವಿರುದ್ಧ ಹಲಗೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದೆ. ಈಗಾಗಲೇ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಕೂಡ ಆಗಿದೆ. ಈತನ ವಿರುದ್ಧ ಮಾನನಷ್ಟ ಮೊಕದ್ದಮೆ ದೂರು ಕೊಟ್ಟಿದ್ದೇನೆ ಅಂದಿದ್ದಾರೆ. ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅನ್ನದಾನಿಯವರು ಹಾಗೂ ನಾನು ಮದುವೆ ಆದಂಥ ಹುಡುಗಿ ವಿದ್ಯಾಲಕ್ಷ್ಮಿಗೂ ಅಕ್ರಮ ಸಂಬಂಧ ಇತ್ತು ಸರ್. ಅದರ ವಿಚಾರವಾಗಿ ಕುಮಾರಣ್ಣ ಅವ್ರ ಹತ್ರ ಮನವಿ ಮಾಡಿಕೊಂಡು ನನಗಾಗಿರೋ ಕಷ್ಟದ ಬಗ್ಗೆ ಪರಿಹಾರ ಕೊಟ್ಟು ದಯವಿಟ್ಟು ನನಗೊಂದು ನ್ಯಾಯ ಕೊಡಿಸಿ ಅಂತ ಕುಮಾರಣ್ಣ ಅವ್ರನ್ನ ಕೇಳ್ಕೊಂಡು ಬಂದು ಮನವಿ ಕೊಟ್ಟಿದ್ದೀನಿ ಸರ್. 10 ವರ್ಷದಿಂದ ನಾವು ನಮ್ಮ ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು ಮತ್ತು ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಈ ಆಪಾದನೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಲಿಕ್ಕೆ ಬಯಸ್ತಾ, ಇವತ್ತು ನನ್ನ ಬಗ್ಗೆ ಮಾಡಿರ್ತಕ್ಕಂಥ ಆಪಾದನೆಗಳು ಯಾವುದೂ ಕೂಡ ಸತ್ಯವಲ್ಲ. ಈಗಾಗಲೇ ಈ ವ್ಯಕ್ತಿ ಸುಮಾರು 2-3 ಬಾರಿ ನನ್ನ ಮೇಲೆ ಇದೇ ರೀತಿ ಆಪಾದನೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಖಾಸಗಿ ಯೂಟ್ಯೂಬ್ನಲ್ಲಿ ಇದೇ ರೀತಿ ಮಾತನಾಡಿ ಅದನ್ನು ಇಡೀ ನಮ್ಮ ಸಮಾಜಕ್ಕೆ ನನಗೆ ತೇಜಾವಧೆ ಆಗುವ ರೀತಿಯಲ್ಲಿ ಇವತ್ತು ಯೂಟ್ಯೂಬ್ನಿಂದ ಪ್ರಸಾರ ಮಾಡತಕ್ಕಂಥ ಕೆಲಸವನ್ನು ಕೂಡ ಈತ ಮಾಡಿದ್ದಾನೆ. ಇದೆಲ್ಲವೂ ಕೂಡ ಇದೀಗ ಕ್ರೈಮ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮಾದಕ ದ್ರವ್ಯ ಸಾಗಣೆ ಪ್ರಕರಣದಲ್ಲಿ ಬಂಧನದಿಂದ ಬಿಡುಗಡೆಗೆ ಅರ್ಜಿ ಸಲ್ಲಿಸಿದ್ದ ನೈಜೀರಿಯನ್ ಪ್ರಜೆಗೆ ಹೈಕೋರ್ಟ್ ಚಾಟಿ ಬೀಸಿದೆ. ನೈಜೀರಿಯನ್ ಪ್ರಜೆ ಕಾಲು ಚುಕ್ವಾ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಬಂಧನಕ್ಕೆ ಕಾರಣಗಳನ್ನು ನೀಡಿಲ್ಲವೆಂದು ವಕೀಲರು ವಾದಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದೆ. ಸಾಂವಿಧಾನಿಕ ಹಕ್ಕಿನ ಉಲ್ಲಂಘನೆಯಾಗಿದೆ ಎಂದಿದ್ದೀರಿ. ಬಂಧಿತನಿಂದ 230 ಗ್ರಾಂ MDMA 670 ಪಿಲ್ಸ್ ವಶಕ್ಕೆ ಪಡೆಯಲಾಗಿದೆ. ಇಷ್ಟು ಮಾದಕ ದ್ರವ್ಯದಿಂದ ಒಂದು ಕಾಲೇಜನ್ನೇ ಮುಗಿಸಬಹುದು. ಇಂತಹ ಕೆಲಸ ಮಾಡಲು ಸಾಂವಿಧಾನಿಕ ಹಕ್ಕಿನ ಪ್ರಸ್ತಾಪ ಮಾಡುತ್ತೀರಾ ಎಂದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಅರ್ಜಿದಾರರ ಮನವಿ ಮೇರೆಗೆ ವಿಚಾರಣೆಯನ್ನು ಏಪ್ರಿಲ್ 8ಕ್ಕೆ ಮುಂದೂಡಿದೆ. ಹುಬ್ಬಳ್ಳಿಯಲ್ಲಿ 2ನೇ ಲವ್ ಜಿಹಾದ್ ಪ್ರಕರಣ ಸಂಬಂಧ ಮೊಫೀಸ್ನೇ ಧಮಕಿ ಹಾಕಿ ಸಂತ್ರಸ್ತೆಯಿಂದ ವಿಡಿಯೋ ಮಾಡಿಸಿರುವ ವಿಡಿಯೋಗಳು ವೈರಲ್ ಆಗಿದೆ. ಈ ಬಗ್ಗೆ ಮಾತನಾಡಿರುವ ಸಂತ್ರಸ್ತೆ, ಮೊಫೀಸ್ನೇ ನನಗೆ ಧಮಕಿ ಹಾಕಿ ವಿಡಿಯೋ ಮಾಡಿಸಿದ್ದಾನೆ. ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ಮುಂದಾದಾಗ ನಾನು ಆತ್ಮಹತ್ಯೆಗೆ ಯತ್ನಿಸಿದ್ದೆ. ಇದಾದ ನಂತರ ಮೊಫೀಸ್ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದ. ಪೋಷಕರು ಹಿಂದೂಪರ ಸಂಘಟನೆ ವಿರುದ್ಧ ಹೇಳಿಕೆ ನೀಡುವಂತೆ ಬೆದರಿಕೆ ಹಾಕಿದ್ದ. ಈಗ ನನ್ನ ವಿಡಿಯೋಗಳನ್ನು ಇಟ್ಟುಕೊಂಡು ವೈರಲ್ ಮಾಡಲಾಗ್ತಾ ಇದೆ. ಕೆಲ ಕಾಂಗ್ರೆಸ್ ನಾಯಕರು ಇದರ ರಾಜಕೀಯ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. 6 ಮಂತ್ಸ್ ಬ್ಯಾಕ್ ಅವೆಲ್ಲ ವಿಡಿಯೋಸ್ ಅವನಾಗೆ ನನಗೆ ಬೆದರಿಕೆ ಹಾಕಿ ನನಗೆ ವಿಡಿಯೋ ಮಾಡಿಸಿದ್ದ. ಆಮೇಲೆ ಏನಾದರೂ ವಿಡಿಯೋಸ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಫೋಟೋಸ್ ವಿಡಿಯೋಸ್ ವೈರಲ್ ಮಾಡ್ತೀನಿ ಅಂಥೇಳಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ದೆ. ಅವ್ರ ಫ್ರೆಂಡ್ ಸರ್ಕಲ್ಲು ನನಗೆ ಬೆದರಿಕೆ ಹಾಕಿದ್ರೆ, ನೀನು ಏನಾದರೂ ಮಾಡಲಿಲ್ಲ ಅಂದ್ರೆ ಫೋಟೋಸ್ ಮತ್ತು ಇದು ವಿಡಿಯೋನ ವೈರಲ್ ಮಾಡ್ತೀವಿ, ಹೀಗೆಲ್ಲ ನನಗೆ ಬೆದರಿಕೆ ಹಾಕಿ ಈಗೇನು ವೈರಲ್ ಆಗ್ತಿದಾವಲ್ಲ ಅವು ನನ್ನ ಇಚ್ಛೆಲೇ ನಾ ವಿಡಿಯೋ ಮಾಡಿಲ್ಲ. ಅವನಾಗೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಫೋಟೋಸ್ ಮತ್ತು ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಅಂದು ನನಗೆ ಬೆದರಿಕೆ ಹಾಕಿ ನನಗೆ ವಿಡಿಯೋ. ಇನ್ನು ಲವ್ ಜಿಹಾದ್ ಪ್ರಕರಣದ ಬಗ್ಗೆ ಮಾತನಾಡಿದ ಶ್ರೀರಾಮ ಸೇನೆ ಮುಖಂಡ ಶ್ರೀಧರ್ ಕಲಬುರ್ಗಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಜಿಹಾದ್ ಹೆಚ್ಚಾಗಿದೆ. ಜಿಮ್ಗಳಲ್ಲಿಯೇ ಹಿಂದೂ ಯುವತಿಯರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಧಾರವಾಡದಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಈಗ ಹುಬ್ಬಳ್ಳಿಯ ಮಜಲ್ ಜಿಮ್ನಲ್ಲಿ 2 ಪ್ರಕರಣ ಬೆಳಕಿಗೆ ಬಂದಿದೆ. ಹೀಗಾಗಿ ಇಂತಹ ಜಿಮ್ಗಳು ಪತ್ತೆಯಾಗಬೇಕು, ಯುವತಿಯರನ್ನು ಟ್ರ್ಯಾಪ್ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಇವೆಲ್ಲ ಈಗ ಮಸಲ್ ಫ್ಯಾಕ್ಟ್ರಿ ಅಂತ ಹೇಳಿ ಏನಿದೆಯಲ್ಲ, ಅದರಲ್ಲಿ ಆಗ್ತಾ ಇರೋದು ಈಗ 2ನೇ ಪ್ರಕರಣ. ಅದೇ ಜಿಮ್ಮಲ್ಲಿ ಇರುವಂತಹ ಟ್ರೈನರ್ಗಳು ಮತ್ತು ಏನು ಟ್ರೈನಿಂಗ್ ತೊಗೊತಾರೆ ಅವರೇ ಇದು ಬೆಳಕಿಗೆ ಬರ್ತಾ ಇದೆ ಅದೊಂದು ಮಸಲ್ ಫ್ಯಾಕ್ಟ್ರಿ ಜಿಮ್ದಿಂದ. ಹಾಗಾದರೆ ಅದು ಏನು ಜಿಮ್ ನಡೆಸ್ತಾ ಇದ್ದಾರಾ, ಏನು ಇದು ಲವ್ ಜಿಹಾದ್ ಮಾಡುವಂಥ ಜಿಹಾದ್ ಮಾಡುವಂಥದ್ದು ಏನೋ ಅವರು ಒಂದು ಅಡ್ಡ ಮಾಡ್ಕೊಂಡಿದ್ದಾರೆ. ಇದ್ರ ಹುಬ್ಬಳ್ಳಿಯ ಜಿಮ್ಗಳಲ್ಲಿ ಲವ್ ಜಿಹಾದ್ ಆರೋಪದ ಹಿನ್ನೆಲೆ ಹುಬ್ಬಳ್ಳಿ ಬಿವಿಬಿ ಕಾಲೇಜಿನಲ್ಲಿ ಜಿಮ್ ಮಾಲೀಕರ ಸಭೆ ನಡೆಸಲಾಗಿದೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಜಿಮ್ ಟ್ರೈನರ್ಗಳು ಹಾಜರಾಗಿದ್ದು, ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಮಹಿಳೆಯರು ಮತ್ತು ಯುವತಿಯರಿಗೆ ತರಬೇತಿ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಜಿಮ್ನಲ್ಲಿ ಯಾವ ರೀತಿ ಟ್ರೈನಿಂಗ್ ಕೊಡಲಾಗುತ್ತೆ ಅಂತ ಪರಿಶೀಲನೆ ಮಾಡಲಾಗಿದೆ. ಯಾವುದೇ ಅಚಾತುರ್ಯ ನಡೆಯದಂತೆ ತರಬೇತಿ ಕೊಡಬೇಕು, ಮಹಿಳೆಯರಿಂದಲೇ ಯುವತಿಯರಿಗೆ ತರಬೇತಿ ಕೊಡಿಸಬೇಕು ಅಂತ ಸೂಚಿಸಲಾಗಿದೆ. ಇನ್ನು ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೀರ್ ಮುಲ್ಲಾನ ಜಿಮ್ನ ಕರಾಳ ಸತ್ಯವನ್ನ ನೇಹಾ ತಂದೆ ನಿರಂಜನ್ ಹಿರೇಮಠ ಬಿಚ್ಚಿಟ್ಟಿದ್ದಾರೆ.
ಈ ಕುರಿತು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ನೇಹಾ ಹಿರೇಮಠ ಹಂತಕ ಫಯಾಜ್ಗೂ ಸಹ ಇದೇ ಜಿಮ್ನಲ್ಲಿ ತರಬೇತಿ ನೀಡಲಾಗಿತ್ತು. ಅಲ್ಲದೆ ಸಮೀರ್ ತಂದೆ ಆಗಾಗ ಕಾಲ್ ಮಾಡ್ತಾ ಇದ್ರು, ನಿಮ್ಮ ಏರಿಯಾದಲ್ಲಿ ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಏರ್ಪಡಿಸೋಣ, ಆರ್ಥಿಕ ನೆರವು ನೀಡಿ ಅಂತ ಒತ್ತಾಯಿಸ್ತಾ ಇದ್ರು. ನನ್ನ ಮಗಳ ಹತ್ಯೆಯಲ್ಲೂ ಕೂಡ ಈ ಸಮೀರ್ ಮತ್ತು ಆತನ ಸಹೋದರಿ ತಂದೆಯ ಕೈವಾಡ ಇರಬಹುದು ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಪ್ರೀತಿ ನೆಪದಲ್ಲಿ ಲವ್ ಸೆಕ್ಸ್ ಧೋಖಾ ಪ್ರಕರಣ ಸಂಬಂಧ ಕಡೆಗೂ ಆರೋಪಿ ವಿರುದ್ಧ ಬೆಳಗಾವಿ ಶಹಾಪುರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಸಂತ್ರಸ್ತೆ ನೀಡಿದ ದೂರು ಆಧರಿಸಿ ಯುವತಿಗೆ ಮೋಸ ಮಾಡಿದ್ದ ಈಶ್ವರ ಸಿಂಗ್ ಬಡಗೂಜರ್ನ ಬಂಧನ ಮಾಡಿದ್ದಾರೆ. ಫೇಸ್ಬುಕ್ನಲ್ಲಿ ಯುವತಿ ಪರಿಚಯ ಮಾಡಿಕೊಂಡಿದ್ದ ಈಶ್ವರ್ ಸಿಂಗ್ ಮದುವೆ ಆಗುವುದಾಗಿ ನಂಬಿಸಿ ಅತ್ಯಾಚಾರವೆಸಗಿದ್ದ. ಅಲ್ಲದೆ ಯುವತಿಯಿಂದ 150 ಗ್ರಾಂ ಚಿನ್ನ, 19 ಲಕ್ಷ ರೂಪಾಯಿ ಕೂಡ ವಸೂಲಿ ಮಾಡಿದ್ದಂತೆ. ರೈತರು ಬೆಳೆದ ಬೆಳೆಗೆ ಬೆಲೆ ಸಿಗಬೇಕು ಎಂಬ ಕಾರಣಕ್ಕೆ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಕುಸುಬಿ ಖರೀದಿಗೆ ದರ ನಿಗದಿ ಮಾಡಿ ಘೋಷಣೆ ಮಾಡಿತ್ತು. ಆದರೆ ಕೊಪ್ಪಳದಲ್ಲಿ ಮಾತ್ರ ಕುಸುಬಿ ಕೇಂದ್ರವನ್ನು ಆರಂಭಿಸಿರಲಿಲ್ಲ. ಹೀಗಾಗಿ ಈ ಕುರಿತು ನ್ಯೂಸ್ 18ನಲ್ಲಿ ಮಾರ್ಚ್ 27ರಂದು ಕನ್ನಡ ನಾಡಿ ಕಾರ್ಯಕ್ರಮದಲ್ಲಿ ಸವಿಸ್ತಾರವಾದ ವರದಿ ಬಿತ್ತರ ಮಾಡಲಾಗಿತ್ತು. ಸದ್ಯ ವರದಿ ಪರಿಣಾಮವಾಗಿ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಕುಸುಬಿ ಖರೀದಿ ಕೇಂದ್ರ ಆರಂಭಿಸಲು ಸರ್ಕಾರ ಆದೇಶ ಹೊರಡಿಸಿದೆ. ಇದಕ್ಕೆ ರೈತರು ಸಂತಸಗೊಂಡಿದ್ದು ನ್ಯೂಸ್ 18 ಕಾರ್ಯಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ನಾಳೆ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ. ಈ ಹಿಂದೆ ನಾಳೆ ಪರೀಕ್ಷಾ ಫಲಿತಾಂಶ ಬಿಡುಗಡೆ ಮಾಡುವುದಾಗಿ ಕೆಎಸ್ಇಎಬಿ ಹೇಳಿತ್ತು. ಆದರೆ ಕೊನೆ ಹಂತದ ಮೌಲ್ಯಮಾಪನ ಕೆಲಸ ಬಾಕಿ ಉಳಿದಿರುವ ಹಿನ್ನೆಲೆ ನಾಳೆ ಫಲಿತಾಂಶ ಪ್ರಕಟ ಇಲ್ಲ ಅಂತ ನ್ಯೂಸ್ 18ಗೆ ಕೆಎಸ್ಇಎಬಿ ಅಧ್ಯಕ್ಷ ಪ್ರಕಾಶ್ ನಿಟ್ಟಾಳಿ ಮಾಹಿತಿ ನೀಡಿದ್ದಾರೆ. ವೀಕೆಂಡ್ನಲ್ಲಿ ಅಜ್ಜಿ ಮನೆಯಲ್ಲಿ ಡ್ಯಾನ್ಸಿಂಗ್ ಸ್ಟಾರ್ ಪ್ರಭುದೇವ ಕಾಲ ಕಳೆದಿದ್ದಾರೆ. ಮೈಸೂರಿನ ನಂಜನಗೂಡು ತಾಲೂಕಿನ ಕೆಂಬಾಳು ಸಮೀಪದ ತೋಟದ ಮನೆಯಲ್ಲಿ ಪ್ರಭುದೇವ ವಾಸ್ತವ್ಯ ಹೂಡಿದ್ದು, ಸಾಮಾನ್ಯರಂತೆ ತೋಟದ ಜಗುಲಿಯಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡಿರುವ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮತ್ತೆ ಸಿಡಿದೆದ್ದಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮತ್ತು 4 ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಚುನಾವಣಾ ಪೂರ್ವ ಸರ್ಕಾರ ಕೊಟ್ಟ ಭರವಸೆ ಈಡೇರಿಸಿಲ್ಲ. ಹೀಗಾಗಿ ಭರವಸೆ ಈಡೇರಿಸುವಂತೆ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ಏಪ್ರಿಲ್ 8ರಂದು ಚಿತ್ರದುರ್ಗದಿಂದ ಪಾದಯಾತ್ರೆ ಆರಂಭಿಸಿ ಏಪ್ರಿಲ್ 21ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಪಾದಯಾತ್ರೆ ತಲುಪಲಿದೆ. ಬಳಿಕ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಲಿದ್ದಾರೆ. ಇದೀಗ ದೇಶದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಅಸ್ಸಾಂನಲ್ಲಿ ಭರ್ಜರಿ ಚುನಾವಣಾ ರ್ಯಾಲಿ ಮಾಡಿದ್ದಾರೆ. ಈ ವೇಳೆ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿರುವ ಪ್ರಧಾನಿ ಮೋದಿ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನ ರಚನೆ ಮಾಡಿ ಸಂಗೀತ ನೀಡಿದ್ದ ಹಾಡನ್ನು ಕಾಂಗ್ರೆಸ್ ಹಾಡ್ತಾ ಇತ್ತು. ಆ ಮೂಲಕ ಭಾರತೀಯ ಸೈನಿಕರ ನೈತಿಕ ಸ್ಥೈರ್ಯ ಕುಸಿಯುವಂತೆ ಮಾಡಿತ್ತು ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಮಾಡ್ತಾ ಇರುವ ಅಧಿಕಾರಿಗೆ ಸೂಕ್ತ ಭದ್ರತೆ ಸಿಗದಿದ್ರೆ ನಾವು ಮಧ್ಯಪ್ರವೇಶ ಮಾಡಬೇಕಾಗುತ್ತದೆ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಶ್ನಿಸಿ ಸಲ್ಲಿಕೆ ಆಗಿರುವಂತಹ ಅರ್ಜಿ ವಿಚಾರಣೆ ನಡೆಸಿರುವ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ರಾಜ್ಯದ ಸಂಸ್ಥೆಗಳು ವಿಫಲವಾದರೆ ಏನ್ ಮಾಡಬೇಕೋ ಅದನ್ನು ನಾವು ಮಾಡ್ತೇವೆ ಅಂದಿದ್ದಾರೆ. ದೆಹಲಿ ವಿಧಾನಸಭಾ ಕಟ್ಟಡಕ್ಕೆ ಅನಾಮಿಕರ ಕಾರೊಂದು ಏಕಾಏಕಿ ನುಗ್ಗುವ ಮೂಲಕ ಕೆಲಕಾಲ ಆತಂಕ ಸೃಷ್ಟಿಸಿದ ಘಟನೆ ನಡೆದಿದೆ. ಕೂಡಲೇ ಪೊಲೀಸರು ಕಾರನ್ನು ಜಪ್ತಿ ಮಾಡಿದ್ದು 3ರನ್ನ ವಶಕ್ಕೆ ಪಡೆಯಲಾಗಿದೆ. ಸ್ಪೀಕರ್ ಕಚೇರಿ ಬಳಿ ಹೂವಿನ ಬೊಕ್ಕೆ ಇರಿಸಿದ್ದು ಮತ್ತಷ್ಟು ಆತಂಕ ಮೂಡಿಸಿತ್ತು. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ಎಫ್ಎಸ್ಎಲ್ ಟೀಮ್ ಕೂಡ ಭೇಟಿ ನೀಡಿತ್ತು. ಆದರೆ ಯಾವುದೇ ಆತಂಕಕಾರಿ ವಸ್ತುಗಳು ಇಲ್ಲ ಎನ್ನಲಾಗಿದೆ. ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಕಾರನ್ನು ಚಲಾಯಿಸಿದ್ದು ಆತನ ಮಾನಸಿಕ ಸ್ಥಿಮಿತ ಸರಿ ಇರಲಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ದೆಹಲಿಯ ಪಟಿಯಾಲ ಹೌಸ್ ಕೋರ್ಟ್ ಆರೋಪಿ ರಿಜ್ವಾನ್ ಅಹಮದ್ನನ್ನ 1 ದಿನದ ಕಾಲ ದೆಹಲಿ ಪೊಲೀಸರ ಕಸ್ಟಡಿಗೆ ನೀಡಲಾಗಿದೆ. 1 ದಿನದ ಕಸ್ಟಡಿ ಬಳಿಕ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ದೆಹಲಿ ಪೊಲೀಸರಿಗೆ ಕಟ್ಟಪ್ಪಣೆ ಹೊರಡಿಸಲಾಗಿದೆ. ಉತ್ತರ ಪ್ರದೇಶದ ಖುಷಿ ನಗರದಿಂದ ರಿಜ್ವಾನ್ ಅಹಮದ್ನನ್ನ ಬಂಧನ ಮಾಡಲಾಗಿತ್ತು. ಐಎಸ್ಐಎಸ್ ಜೊತೆಗೆ ಸಂಬಂಧ ಇರುವ ಆರೋಪದಲ್ಲಿ ಏಪ್ರಿಲ್ 4ರಂದು ಅರೆಸ್ಟ್ ಮಾಡಲಾಗಿತ್ತು. ಗುಜರಿ ಗೋದಾಮಿಗೆ ಬೆಂಕಿ ಬಿದ್ದು ದಟ್ಟ ಹೊಗೆ ಆವರಿಸಿದ ಘಟನೆ ಗುಜರಾತ್ನ ಪಾವಗಢ್ ರಸ್ತೆಯಲ್ಲಿ ನಡೆದಿದೆ. ದಟ್ಟ ಹೊಗೆಯಿಂದ ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು. ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುತ್ತಿದ್ದಾರೆ.
ಇದೆ.